ಭಾವನಾ, ಊಟಕ್ಕೆ ಬರದೆ ಇಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ಯಾ? ನನಗೆ ಗೊತ್ತು, ನೀನು ಮಾತು ಆಡಲ್ಲ, ಊಟಕ್ಕೂ ಬರಲ್ಲ ಅಂತ. ಅದಕ್ಕೆ ನಾನೇ ಊಟ ತೊಗೊಂಡು ಬಂದ್ಬಿಟ್ಟಿದ್ದೆ. ತಗೋ, ಊಟ ಮಾಡ. ಹೇಳ ಅದಕ್ಕೆ, ನನಗೆ ಹಸಿವಿಲ್ಲ. ನೀನು ಬೆಳಿಗ್ಗೆಯಿಂದನೂ ಏನೂ ಸರಿಯಾಗಿ ತಿಂದಿಲ್ಲ ಭಾವನಾ. ಹೀಗೆ ಮಾಡಿದ್ರೆ ನಿನ್ನ ಆರೋಗ್ಯ ಏನಾಗಬೇಡ ಹೇಳು. ಈಗ ಆರೋಗ್ಯ ಚೆನ್ನಾಗಿದ್ದು ಏನಾಗಬೇಕು ಅದಕ್ಕೆ? ಹುಟ್ಟಿದಾಗ್ಲಿಂದ ಕಣ್ಣೀರಲ್ಲೇ ಕೈ ತೊಳ್ಕೊಂಡಿದ್ದೀನಿ. ಸಂತೋಷದ ಕ್ಷಣಗಳು ನೋಡೇ ಇಲ್ಲ. ನನ್ನಿಂದ ಎಲ್ರಿಗೂ ನೋವೇ. ಹಾಗೆಲ್ಲ ಮಾತಾಡಬೇಡ ಭಾವನಾ, ಕೇಳೋಕ್ಕೆ ಕಷ್ಟ ಆಗುತ್ತೆ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಈಗ ನಡೆದಿದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಯಾರನ್ನ ತುಂಬ ಪ್ರೀತಿಸ್ತೀವೋ, ಯಾರನ್ನ ತುಂಬ ನಂಬ್ತೀವೋ, ಅವರಿಂದಲೇ ನಮ್ಗೆ ಹೆಚ್ಚು ನೋವು ಸಿಗೋದು. ನಾನು ಹೀಗೆ ಹೇಳ್ತಿದ್ದೀನಿ ಅಂದ ಮಾತ್ರಕ್ಕೆ ಸಿದ್ದು ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ಅವ್ರು ನಿನ್ನನ್ನು ತುಂಬ ಪ್ರೀತಿಸ್ತಾರೆ. ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತ ಈ ಪೇಪರೇ ಹೇಳ್ತಿದ್ಯಲ್ಲ ಅದಕ್ಕೆ. ನಾನು ಅವ್ರ ಮೇಲೆ ಜೀವನೇ ಇಟ್ಟಿದ್ದೀನಿ ಅನ್ನೋದು ಇದನ್ನು ಕೊಡುವಾಗ ಅವ್ರಿಗೆ ಅರ್ಥ ಆಗಲಿಲ್ವಾ? ಇಷ್ಟು ಚಿಕ್ಕ ವಿಷಯಕ್ಕೆ ನಾನು ಅವ್ರಿಗೆ ಬೇಡವಾದ್ನ? ಇಷ್ಟಕ್ಕೇನಾ ಅವ್ರು ನನ್ನ ಕದ್ದು ಮದುವೆ ಆಗಿದ್ದು, ತಾಳಿ ಕಟ್ಟಿದ್ದು? ನನ್ನ ಜೀವನದಲ್ಲಿ ಹೀಗೆಲ್ಲ ಆಗಬಹುದು ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಈ ಮದುವೆನ ಒಪ್ತೇ ಇದ್ದೆ. ಆದರೂ ನನ್ನ ಹಣೆ ಬರಹ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂತು. ಇಂಥ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ನನ್ನ ಹತ್ರ ಒಂದ್ಸಲ ಮಾತಾಡಬೇಕು ಅಂತ ಅನ್ನಿಸ್ಲಿಲ್ವಾ ಅವ್ರಿಗೆ? ಭಾವನಾ, ನೀನು ನಿನ್ನ ದೃಷ್ಟಿಕೋನದಲ್ಲಿ ನಿಂತ್ಕೊಂಡು ಸಿದ್ದವ್ರು ಮಾಡಿರೋದು ತಪ್ಪು ಅಂತ ಹೇಳ್ತಾ ಇದೀಯ. ಆದರೆ ಪರಿಸ್ಥಿತಿ ಬೇರೆ ಏನೋ ಇರ್ಬೋದಲ್ವಾ? ಯಾರೋ ಸಿದ್ದು ಅವ್ರ ತಲೆ ಕೆಡಿಸಿ ಈ ರೀತಿ ಎಲ್ಲ ಮಾಡು ಅಂತ ಅವ್ರಿಗೆ ಹೇಳ್ಕೊಡ್ತಾ ಇರ್ಬೋದಲ್ವಾ? ಯಾರೋ ಹೇಳಿದ್ದನ್ನ ಕೇಳಿಕೊಂಡು ಹೀಗೆಲ್ಲ ಆಡೋಕ್ಕೆ ಅವ್ರೇನು ಚಿಕ್ಕ ಮಗುನ? ಅದಕ್ಕೆ ಗಂಡ ಹೆಂಡತಿ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದರೆ ಆ ಸಂಬಂಧ ಹಾಳಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಗೊತ್ತಿದ್ದು ಹೀಗೆ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೂ ಇದೇ ಬೇಕು ಅಂತ ಅರ್ಥ ಆಯ್ತಲ್ವಾ? ಭಾವನಾ, ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನೀನು